ಶಾಲೆ ಹಾಕ್ಬಿಟ್ಟು ಹೇಳ್ದ ಜನಕ್ಕೆಲ್ಲ, ನೋಡಿ DK CM ಆಗಬೇಕು ಅಂತ ಫಸ್ಟ್ ರಾಜ್ಯದಲ್ಲಿ ಕೂಗಾಗ್ತವ್ರು ಇನ್ನು ವಿಶ್ವನಾಥ್ ಅವರು ಅಂತೇಳಿ ನಮಸ್ಕಾರ ಮಾಡಿ ಪಾಪ ಕಳಿಸ್ಕೊಟ್ಟ. ಸಾಕು, ಗೌರವ ಕೊಟ್ಟರೆ ಸಾಕು ನಮ್ಗಷ್ಟೇ. ಅದು ಕೃತಜ್ಞತೆ ಇರಬೇಕು. ಈ ಸಿದ್ದರಾಮಯ್ಯ ಥರ ಅವನಿಗೆ ಕೃತಜ್ಞತೆ ಇಲ್ಲ, ಕರ್ಕೊಂಬಂದವರಿಲ್ಲ, ಹೋದವರಿಲ್ಲ, ಪಾದವರಿಲ್ಲ. ಏನಾಯ್ತು ಈಗ ಯಾರು ವಿಧಾನಸೌಧದಲ್ಲಿ ಒಬ್ಬನೇ ಹೋಯ್ತಿದ್ದಲ್ಲಪ್ಪ, ಕೇಳೋರಿಲ್ಲ. ಈಗ ಇವೆಲ್ಲ ಟೈಮ್ ರೀ, ಇವೆಲ್ಲ ಏನೋ ಜನ ಅಧಿಕಾರ ಕೊಟ್ಟಾಗ ಗೌರವದಿಂದ ನಡ್ಕೋಬೇಕು, ವಿಶ್ವಾಸದಲ್ಲಿ ಹೋಗ್ಬೇಕೆಲ್ಲ. ನಾನೇ ಎಷ್ಟು ದಿವಸ ಇರ್ತದೆ, ನಾನೇ ಮುಗೀತದೆ, ಮುಗಿದ ಮೇಲೆ ಏನು ಒಬ್ಬಂಟಿಗ ಎಲ್ಲ. ಯಾರಪ್ಪ ಕೇಳೋದಿಲ್ಲ. ಇನ್ ಕಾಂಗ್ರೆಸ್ ಪಕ್ಷ ಕಟ್ಟಿದ್ನೇ ಸಿದ್ದರಾಮಯ್ಯ, ಕಟ್ಟಿದ ಪಾರ್ಟಿ ಬಂದು ಸೇರ್ಕೊಂಡ. ಇನ್ನು ಶಿವಕುಮಾರ್ ಹೇಳಿ ಪಾರ್ಟಿ ಕಟ್ಟಿರೋನು. ಇವತ್ತು ಶಿವಕುಮಾರ್ ಯಾವ್ದಾದ್ರು ತಾಲೂಕು ಹೋದರೆ 100 ಜನ ಹುಡುಗರು ಬರ್ತಾರೆ, ಇವ್ರು ಕಾಂಗ್ರೆಸ್, ಅವ್ರು ಇವರು ಸಹಾಯ ಮಾಡಿ. ಇವ್ನು ಯಾರನ್ನು ಮಾತಾಡ್ಸಲ್ಲ ಸಿದ್ದರಾಮಯ್ಯ. ಯಾರು ಮಾತಾಡಿಸ್ತಾನೇನ್ರಿ? ಅದು ಈಗ ಗೊತ್ತಾಗುತ್ತೆ ಅವನಿಗೆಲ್ಲ. ಅಧಿಕಾರದಿಂದ ಇಳಿದ ಮೇಲೆ ಗೊತ್ತಾಯ್ತದೆ, ಶುರುವಾಗಿದೆ ಗೊತ್ತಾಗಕ್ಕೆ. ಥ್ಯಾಂಕ್ ಯು. ಈ ಸಿದ್ದರಾಮಯ್ಯ ಥರ ಅವನಿಗೆ ಕೃತಜ್ಞತೆ ಇಲ್ಲ, ಕರ್ಕೊಂಬಂದವರಿಲ್ಲ, ಹೋದವರಿಲ್ಲ, ಪಾದವರಿಲ್ಲ. ಏನಾಯ್ತು ಈಗ ಯಾರು ವಿಧಾನಸೌಧದಲ್ಲಿ ಒಬ್ಬನೇ ಹೋಯ್ತಿದ್ದಲ್ಲಪ್ಪ, ಕೇಳೋರಿಲ್ಲ. ಈಗ ಇವೆಲ್ಲ ಟೈಮ್ ರೀ, ಇವೆಲ್ಲ ಏನೋ ಜನ ಅಧಿಕಾರ ಕೊಟ್ಟಾಗ ಗೌರವದಿಂದ ನಡ್ಕೋಬೇಕು, ವಿಶ್ವಾಸದಲ್ಲಿ ಹೋಗ್ಬೇಕೆಲ್ಲ. ನಾನೇ ಎಷ್ಟು ದಿವಸ ಇರ್ತದೆ, ನಾನೇ ಮುಗೀತದೆ, ಮುಗಿದ ಮೇಲೆ ಏನು ಒಬ್ಬಂಟಿಗ ಎಲ್ಲ. ಯಾರಪ್ಪ ಕೇಳೋದಿಲ್ಲ. ಇನ್ ಕಾಂಗ್ರೆಸ್ ಪಕ್ಷ ಕಟ್ಟಿದ್ನೇ ಸಿದ್ದರಾಮಯ್ಯ, ಕಟ್ಟಿದ ಪಾರ್ಟಿ ಬಂದು ಸೇರ್ಕೊಂಡ. ಇನ್ನು ಶಿವಕುಮಾರ್ ಹೇಳಿ ಪಾರ್ಟಿ ಕಟ್ಟಿರೋನು. ಇವತ್ತು ಶಿವಕುಮಾರ್ ಯಾವ್ದಾದ್ರು ತಾಲೂಕು ಹೋದರೆ 100 ಜನ ಹುಡುಗರು ಬರ್ತಾರೆ, ಇವ್ರು ಕಾಂಗ್ರೆಸ್, ಅವ್ರು ಇವರು ಸಹಾಯ ಮಾಡಿ. ಇವ್ನು ಯಾರನ್ನು ಮಾತಾಡ್ಸಲ್ಲ ಸಿದ್ದರಾಮಯ್ಯ. ಯಾರು ಮಾತಾಡಿಸ್ತಾನೇನ್ರಿ? ಅದು ಈಗ ಗೊತ್ತಾಗುತ್ತೆ ಅವನಿಗೆಲ್ಲ. ಅಧಿಕಾರದಿಂದ ಇಳಿದ ಮೇಲೆ ಗೊತ್ತಾಯ್ತದೆ, ಶುರುವಾಗಿದೆ ಗೊತ್ತಾಗಕ್ಕೆ. ಥ್ಯಾಂಕ್ ಯು.